ಎಥನಾಲ್ ಘಟಕವು ಕೆ.ಆರ್. ಪೇಟೆ ತಾಲೂಕಿನ ಕಬ್ಬು ಬೆಳೆಗಾರರ ಹಕ್ಕು. ಪೆಟ್ರೋಲ್ಗೆ ಪರ್ಯಾಯವಾಗಿ ಜೈವಿಕ ಇಂಧನವಾಗಿರುವ ಎಥನಾಲ್ ಉತ್ಪಾದನಾ ಘಟಕವು ಶೀಘ್ರದಲ್ಲಿಯೇ ಆರಂಭವಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಎಥನಾಲ್ ಘಟಕ ವಿರೋಧಿಸುವವರು ಡೂಪ್ಲಿಕೇಟ್ ರೈತರು ಎಂದು ಕೆ.ಆರ್. ಪೇಟೆ ಪಟ್ಟಣದ ದೇವಿರಮ್ಮಣ್ಣಿ ಕೆರೆಯ ಅಚ್ಚುಕಟ್ಟು ವ್ಯಾಪ್ತಿಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಕಿಡಿಕಾರಿದರು. ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಡೆದ ಸಾರ್ವಜನಿಕ ಆಲಿಕಾ ಸಭೆಯಲ್ಲಿ ದಾಂಧಲೆ ನಡೆಸಿ ಗದ್ದಲ ಹಬ್ಬಿಸಿದವರು ನಿಜವಾದ ರೈತರಲ್ಲ, ಕಬ್ಬು ಬೆಳೆಗಾರರಂತೂ ಅಲ್ಲವೇ ಅಲ್ಲ. ಅವರೆಲ್ಲ ರೈತ ಹೋರಾಟಗಾರರ ಮುಖವಾಡ ಧರಿಸಿರುವ ಡೂಪ್ಲಿಕೇಟ್ ರೈತರು ಎಂದು ಕೆ.ಆರ್. ಪೇಟೆ ದೇವಿರಮ್ಮಣ್ಣಿ ಕೆರೆ ಬಯಲಿನ ಅಚ್ಚುಕಟ್ಟು ಪ್ರದೇಶದ ರೈತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಕಿಡಿಕಾರಿದರು. ಶ್ರೀ ಮಲ್ಲೇಶ್ವರನಾಥ ಸ್ವಾಮಿ ಹಾಗೂ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಸನ್ನಿಧಿಯಲ್ಲಿ ವಿಕ್ರಾಜಪೇಟೆಯ ದೇವಿರಮ್ಮಣ್ಣಿ ಕೆರೆ ಅಚ್ಚುಕಟ್ಟುದಾರರಾದಂಥ ಎಲ್ಲ ರೈತ ಬಾಂಧವರು ಈ ದಿನ ಒಂದು ಸಭೆಯನ್ನು ಸೇರಿರುತ್ತೇವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಥಿನಾಲ್ ಘಟಕವನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುಮತಿಯನ್ನು ಪಡೆದು ಈಗಾಗಲೇ ನೂರಾರು ಕೋಟಿ ರೂಪಾಯಿಗಳ ಬಂಡವಾಳವನ್ನು ಹೂಡಿಕೆ ಮಾಡಿ ಕಾರ್ಖಾನೆಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರ ನಡೆದಿರುತ್ತೆ. ಇದಕ್ಕೆ ಪರಿಸರವಾದಿಗಳು ಮತ್ತು ಇನ್ನಿತರ ಸಂಘ ಸಂಸ್ಥೆಯವರು ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿ ಈ ಘಟಕ ಪ್ರಾರಂಭವಾದರೆ ತೊಂದರೆ ಆಗುತ್ತೆ ಅಂತಕ್ಕಂಥ ಒಂದು ನಿರ್ಧಾರವನ್ನು ಕೈಗೊಂಡು ಅದಕ್ಕೆ ಅಡ್ಡಿಪಡಿಸಿರುತ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಕಬ್ಬು ಬೆಳೆಗಾರರು 80% ಜನ ಮಾತಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಕೆಲವೇ ಮಂದಿ ಮಾತಾಡಿದ್ದನ್ನು ಕೇಳಿಕೊಂಡು ಜಿಲ್ಲಾಧಿಕಾರಿಗಳು ನಿರ್ಧಾರವನ್ನು ತಗೊಂಡಿರ್ತಾರೆ ಅನ್ನತಕ್ಕಂಥ ವಿಚಾರ ಬಂತು. ಜೊತೆಗೆ ನಾವೆಲ್ಲ ಬೇಜಾರಾಗಿ ಅವತ್ತು ಹಿಂದಕ್ಕೆ ಬಂದಿದ್ದು ಸರಿ ಅಷ್ಟೇ. ಹಾಗಾಗಿ ಆಯಾಯ ಗ್ರಾಮದಲ್ಲಿ ಆಯಾಯ ಕಬ್ಬು ಬೆಳೆಗಾರರು, ಕೆರೆ ಭಾಗದ ಅಚ್ಚುಕಟ್ಟುದಾರರಾದಂಥ ನಾವುಗಳು ಸಹ ಎಲ್ಲ ಮಾತನಾಡಿಕೊಂಡು ಈ ಕಾರ್ಖಾನೆ ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಮುಂಗಡವನ್ನು ಕೊಡ್ತಾ ಇರ್ತಕ್ಕಂಥ ಕಾರ್ಖಾನೆ, ಇಷ್ಟು ಹಣವನ್ನು ಈ ದಿನಗಳೊಳಗಾಗಿ 40-45 ದಿನಗಳೊಳಗಾಗಿ ಕೊಡ್ತಾ ಇರ್ತಕ್ಕಂಥ ಕಾರ್ಖಾನೆಗಳು ಇನ್ನೊಂದಿಲ್ಲ. ಪ್ರಥಮವಾಗಿ ಕೆ.ಆರ್. ಪೇಟೆ ತಾಲೂಕಿನ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ಕಬ್ಬು ಬೆಳೆಗಾರರಿಗೆ ಹಣವನ್ನು ನೀಡ್ತಾ ಬಂದಿರತಕ್ಕಂಥ ಕಾರ್ಖಾನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಸಹ ವಿದ್ಯುತ್ ಘಟಕವನ್ನು ಪ್ರಾರಂಭ ಮಾಡಿರೋದ್ರಿಂದ ನಮಗೆ ಹಣ ಪಾವತಿ ಆಗ್ತಾ ಇದೆ. ಬರೀ ಕಬ್ಬನ್ನೇ ನೆಚ್ಕೊಂಡು ಸಕ್ಕರೆನೇ ನೆಚ್ಕೊಂಡು ಸಕ್ಕರೆ ಮಾರಾಟ ಆದರೆ ಮಾತ್ರ ನಾವು ಕೊಡ್ತೀವಿ ಪೇಮೆಂಟ್ನ ಅಂಥೇಳಿ ಎಷ್ಟೋ ನಮ್ಮ ಕರ್ನಾಟಕ ರಾಜ್ಯದ ಸಕ್ಕರೆ ಕಾರ್ಖಾನೆಗಳು ಹಣವನ್ನು ರೈತರಿಗೆ ನೀಡದೇ ಇರೋದನ್ನು ನಾವೆಲ್ಲ ಪೇಪರ್ನಲ್ಲಿ ಓದ್ತಾ ಇರ್ತೀವಿ. ನಾವು ಮುಂಚೂಣಿನಲ್ಲಿದ್ದೀವಿ. ಈ ಎಥಿನಾಲ್ ಘಟಕವನ್ನು ಸ್ಥಾಪನೆ ಮಾಡೋದ್ರಿಂದ ರೈತರಿಗೆ ಒಂದಿಷ್ಟು ಸಹಾಯವನ್ನು ಮಾಡ್ತೇನೆ ಅಂತೇಳಿ ಕಾರ್ಖಾನೆಯವರು ಈಗಾಗಲೇ ವಾಗ್ದಾನವನ್ನು ಮಾಡ್ತಾ ಬಂದಿದ್ದಾರೆ. ಈ ಒಂದು ಎಥಿನಾಲ್ ಘಟಕ ಸ್ಥಾಪನೆ ಆದರೆ ರೈತರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣ ಬೇಗ ಕೊಡುವಂಥದ್ದು ಒಂದು, ಜೊತೆಗೆ ಹೆಚ್ಚಿನ ಪಾವತಿ ಆಗ್ತಕ್ಕಂಥದ್ದೊಂದು. ಮೈ ಶುಗರ್ ಕಾರ್ಖಾನೆಯನ್ನು ಏನು ಹೇಳ್ತಾ ಬಂದರೂ ಅದನ್ನೇ ಪೇಮೆಂಟನ್ನು ಮಾಡ್ಕೊಂಡು ಬರ್ತೀವಿ ಅಂತ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇತ್ತು. ಯಾಕೆಂದರೆ ಅದು ಸರ್ಕಾರಿ ಸಕ್ಕರೆ ಕಾರ್ಖಾನೆ, ಅವ್ರು ಏನು ಸರ್ಕಾರ ಫಿಕ್ಸ್ ಮಾಡುತ್ತೆ ಅದನ್ನು ಕೊಡ್ತೀನಿ ಅಂತ. ಆದರೆ ಅದ್ರ ಮೇಲೆ ನಮ್ಮ ಕಾರ್ಖಾನೆಯವರು ಕೈ ತೋರಿಸ್ತಕ್ಕಂಥ ಅವಕಾಶ ಇರೋದಿಲ್ಲ. ನಮಗೆ ಪೇಮೆಂಟು ಬೇಗ ಮತ್ತು ಹೆಚ್ಚಿನ ಹಣ ನಮಗೆ ಸಿಗುತ್ತೆ ಅಂತಕ್ಕಂಥ ನಾವೆಲ್ಲ ಕಬ್ಬು ಬೆಳೆಗಾರರು ಮನಗಂಡು ಎಲ್ಲರೂ ಒಕ್ಕೊರಲಿನಿಂದ ಎಥಿನಾಲ್ ಘಟಕವನ್ನು ಸ್ಥಾಪನೆ ಮಾಡಿ ನಮ್ಮ ರೈತರ ಬಾಂಧವರ ಹಿತವನ್ನು ಕಾಪಾಡಬೇಕು ಅಂತ ಶುಗರ್ ಫ್ಯಾಕ್ಟ್ರಿಯ ಎಲ್ಲ ಪದಾಧಿಕಾರಿಗಳಲ್ಲಿ ನಾವು ಕೇಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ. ಈ ಕಾರ್ಖಾನೆ ಪ್ರಾರಂಭ ಆಗೋಕ್ಕೆ ಮುಂಚೆ ನಾವು ಕೆರೆ ಭಾಗದ ಅಚ್ಚುಕಟ್ಟುದಾರರು ಫಜೀತಿ ಪಟ್ಟಿರೋದನ್ನು ನಾವು ಹೇಳತೀರ್ದು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಹಿರಿಯೂರು ಸಕ್ಕರೆ ಕಾರ್ಖಾನೆವರೆಗೂ, ವಾಣಿ ವಿಲಾಸ ಸಕ್ಕರೆ ಕಾರ್ಖಾನೆವರೆಗೂ ರೈತರು ನಾವು ಕಬ್ಬನ್ನು ಸರಬರಾಜು ಮಾಡಬೇಕಾದ್ರೆ ನಮ್ಮ ಕಷ್ಟ ಅಷ್ಟಿಷ್ಟಲ್ಲ. ಇವತ್ತು ಕೂಡ ನಮ್ಮ ಶೇರ್ ಅಲ್ಲಿದೆ, ಬ್ಯಾಂಕಿನಲ್ಲಿ ಅಕೌಂಟ್ ಇದೆ, ಆದರೂ ನಾವು ಕಬ್ಬನ್ನ ಸರಬರಾಜು ಮಾಡಿರ್ತಕ್ಕಂಥ ಹಣ ಹಿಡಿದಿದ್ದಾರೆ. ನಮಗೆ ಪೇಮೆಂಟ್ಗಳಿಲ್ಲ. ಪಾಂಡವಪುರ ಸಕ್ಕರೆ ಕಾರ್ಖಾನೆ ನಿಂತೋಗಿತ್ತು, ಮೈ ಶುಗರ್ ಕಾರ್ಖಾನೆ ಸ್ಟಾಪ್ ಆಗಿತ್ತು. ಇಲ್ಲಿ ಸ್ಪೀಕರ್ ಕೃಷ್ಣ ಅವರಿದ್ದರು. ಕಾರ್ಖಾನೆ ಇಲ್ಲಿ ನಡೀತಾ ಇಲ್ಲ ಯಾವುದೇ. ಹೇಮಾವತಿ ಸಕ್ಕರೆ ಕಾರ್ಖಾನೆ ತುಂಬ ಲೋಡ್ ಇದೆ, ತೊಗೊಳಕ್ಕಾಗ್ತಾ ಇಲ್ಲ. ನಾವು ಬೆಳೆದಿದ್ದೀವಿ ಕಬ್ಬನ್ನ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ
ವಾಣಿವಿಲಾಸ ಸಕ್ಕರೆ ಕಾರ್ಖಾನೆ ಹಿರಿಯೂರಿಗೆ ಸುಮಾರು 250-300 ಕಿಲೋಮೀಟ್ರ್ವರೆಗೂ ನಾವು ಕಬ್ಬು ಸರಬರಾಜು ಮಾಡಿರೋದು. ಅವತ್ತಿನ ಫಜೀತಿ ಲಾರಿಗೆ ಟೈರ್ಗಳು ಹಾಕಿಸಿ ಲಾರಿನ ನಾವೇ ಅದನ್ನು ಪರ್ಚೇಸ್ ಮಾಡಿ ಬಾಡಿಗೆ ಕೊಟ್ಟು ಕಬ್ಬನ್ನು ಸರಬರಾಜು ಮಾಡಿ 800 ರೂಪಾಯಿ 500 ರೂಪಾಯಿ ಉಳಿಬೇಕಾದ್ರೆ ತುಂಬ ಕಷ್ಟ ಇತ್ತು. ಅಂಥ ಕಾಲದಲ್ಲೆಲ್ಲ ಕಬ್ಬನ್ನು ಸರಬರಾಜು ಮಾಡಿ ಯಾವ ಪುಣ್ಯಾತ್ಮ ಒಂದು 20-25 ವರ್ಷದ ಹಿಂದೆ ಇಲ್ಲಿ KR ಪೇಟೆಯಲ್ಲಿ ಸಕ್ಕರೆ ಕಾರ್ಖಾನೆ ಆಗಬೇಕು ಅಂತೇಳಿ ಎಲ್ಲ ರೀತಿಯ ರಾಜಕೀಯ ಸಹಕಾರದೊಂದಿಗೆ ನಡ್ಕೊಂಡ್ಬಂದಿದೆ. ಇದನ್ನು ಮುಚ್ಚತಕ್ಕಂಥ ಕೆಲಸ ಮಾಡೋದು ಬೇಡ. ರೈತರ ಹಿತವನ್ನು ಕಾಯುವಂಥ ಕೆಲಸ ಕಾರ್ಖಾನೆಯವರು ಮಾಡಲಿ, ಕಾರ್ಖಾನೆ ಹಿತ ಕಾಯುವಂಥ ಕೆಲಸನ ರೈತರು ಮಾಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಅವರು ಇಂದು KR ಪೇಟೆ ಪಟ್ಟಣದ ಈಶ್ವರ ದೇವಾಲಯದ ಆವರಣದಲ್ಲಿ ನಡೆದ ಕಸಬಾ ಹೋಬಳಿಯ ಕಬ್ಬು ಬೆಳೆಗಾರರ ಜಾಗೃತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಾರ್ಚ್ 06ರಂದು ತಾಲ್ಲೂಕಿನ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದ ಪರಿಸರ ಆಲಿಕಾ ಸಭೆಯಲ್ಲಿ ಗಲಾಟೆ ಹಬ್ಬಿಸಿ ಸಭೆಯಲ್ಲಿ ಭಾಗವಹಿಸಿದ್ದ ರೈತರ ಮೇಲೆ ಹಲ್ಲೆ ನಡೆಸಿ ಬಾಯಿಗೆ ಬಂದಂತೆ ಬೈದು ಎಥೆನಾಲ್ ಘಟಕ ನಮಗೆ ಬೇಡವೇ ಬೇಡ ಎಂದು ಗಲಾಟೆ ನಡೆಸಿ ಜಿಲ್ಲಾಧಿಕಾರಿ ಕಾರನ್ನು ಅಡ್ಡಗಟ್ಟಿ ದಾಂಧಲೆ ನಡೆಸಿ ಸಭೆಯನ್ನು ಅರ್ಧಕ್ಕೆ ಮೊಟಕು ಮಾಡಿಸಿದವರು ಕಬ್ಬು ಬೆಳೆಗಾರರಲ್ಲ. ಆ ಕಿಡಿಗೇಡಿಗಳಿಗೆ ರೈತರ ಕಷ್ಟ ಸುಖಗಳೇ ಗೊತ್ತಿಲ್ಲ ಎಂದು ಕೃಷ್ಣೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಪರಿಸರ ಆಲಿಕಾ ಸಭೆಗೆ ನಾವು ಹಣ ಹೆಂಡ ಪಡೆದುಕೊಂಡು ಬಂದಿದ್ದೇವೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದ ಸ್ವಯಂ ಘೋಷಿತ ರೈತ ಮುಖಂಡರು ಹೆಣ್ಣು ಮಕ್ಕಳಿಗೆ ಮದ್ಯ ಕುಡಿಸಿ ಸಭೆಯಲ್ಲಿ ಗದ್ದಲ ಹಬ್ಬಿಸಿ ಸಭೆಯ ದಿಕ್ಕು ತಪ್ಪಿಸಿ ಸಂತೋಷಪಟ್ಟಿದ್ದಾರೆ. ಯಾರು ಎಷ್ಟೇ ವಿರೋಧ ಮಾಡಿದರೂ ಪರಿಸರ ಸ್ನೇಹಿಯಾಗಿರುವ ಎಥೆನಾಲ್ ಘಟಕದ ಆರಂಭದ ಪರವಾಗಿ ತಾಲ್ಲೂಕಿನ ಕಬ್ಬು ಬೆಳೆಗಾರರು ಹಾಗೂ ರೈತರು ಸ್ಪಷ್ಟವಾದ ನಿರ್ಧಾರ ಕೈಗೊಂಡಿರುವುದರಿಂದ ಎಥೆನಾಲ್ ಘಟಕ ಆರಂಭವಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯು ತಾಲ್ಲೂಕಿನ ರೈತರ ಜೀವನಾಡಿಯಾಗಿದ್ದು ಕಬ್ಬು ಬೇಸಾಯವು ರೈತರ ಆರ್ಥಿಕ ಸ್ಥಿತಿಗತಿ ಉತ್ತಮಗೊಳ್ಳಲು ಕಾರಣವಾಗಿದೆ. ಸಕಾಲದಲ್ಲಿ ಕಬ್ಬು ಅರೆದು ರೈತರ ಕಬ್ಬಿನ ಬಾಕಿ ಹಣವನ್ನು ಸಂಪೂರ್ಣವಾಗಿ ಪಾವತಿಸಿರುವ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯ ಬಾಗಿಲು ಮುಚ್ಚಿದರೆ ರೈತರಿಗಾಗುವ ಅನಾನುಕೂಲವನ್ನು ಊಸಿಕೊಳ್ಳಲು ಸಾಧ್ಯವಿಲ್ಲ. ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವವರು ಕಬ್ಬು ಬೆಳೆಗಾರರಲ್ಲ. ಎಥೆನಾಲ್ ಘಟಕದ ಸ್ಥಾಪನೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವವರು ಮೊದಲು ಕಬ್ಬು ಬೆಳೆದು ಕಾರ್ಖಾನೆಗೆ ಸರಬರಾಜು ಮಾಡಿ ನಂತರ ಪ್ರತಿಭಟನೆ ಮಾಡಲಿ ಎಂದು ಕಬ್ಬು ಬೆಳೆಗಾರ ರಘುರಾಮ್ ನಾಡಿಗ್ ಸವಾಲು ಹಾಕಿದರು. ಡಿಸಿ ಸಾಹೇಬರು ಗೋರ್ಮಂಡ ಶುಗರ್ ಫ್ಯಾಕ್ಟರಿ ಬಂದಿರೋ ಸಮಯದಲ್ಲಿ ಅಲ್ಲಿ ನಡೆದ ಪರಿಸ್ಥಿತಿ ನೋಡಿದ್ರೆ ಅದು ನಿಮಗೆ ಮರ್ಯಾದೆ ತರೋದಿಲ್ಲ, ಗೌರವ ತರೋದಿಲ್ಲ. ಒಟ್ಟಾರೆ ಏನು ಹೇಳ್ತಾರೆ ಅಂದರೆ KR ಪೇಟೆ ತಾಲೂಕು ರೈತ ಸರಿ ಇಲ್ಲ ಅಂತಾರೆ. ಅದನ್ನು ನಮಗೆಲ್ಲ ಪಟ್ಟಕಟ್ಟ ನಿಂತಿದ್ರಿ ನೀವು. ಬಂದಂಥ ಒಬ್ಬ ಈ ಮಂಡ್ಯ ಜಿಲ್ಲಾಧಿಕಾರಿ ಅಂತ ಸಾಹೇಬರು ಬಂದಾಗ ಅವ್ರಿಗೆ ಯಾವ ಥರ ಗೌರವ ಕೊಡಬೇಕು, ಯಾವ ಥರ ಸ್ಪಂದನೆ ಮಾಡಬೇಕು, ನಿಮ್ಮ ಆಗುವ ಕಷ್ಟ ಸುಖಗಳದ್ದು ಯಾವ ಥರ ಹೇಳಬೇಕು ಅದು ಹೇಳಿದ್ರೇನ್ರಿ, ಮಾಡಿದ್ರೇನ್ರಿ? ನಿಜವಾಗಿ ಕಬ್ಬು ಬೆಳೆಯೋ ರೈತರು ಕುಂತಿದ್ರು, ನೀವು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಆ ಗೇಟ್ ಮುರಿದಾಕಿ ಅದೇನ್ರಿ ನೀವೇ ರೈತರು ನಿಜವಾದ ರೈತರು ಅಲ್ಲ ಕಣ್ರಿ. ನಿಜವಾದ ರೈತರಾದ್ರೆ ಈ ಕೆಲಸ ನೀವು ಮಾಡ್ತಿದ್ದಿಲ್ಲ. ಅಲ್ಲಿ ನಿಮ್ಮ ಅಹವಾಲುಗಳು ಹೇಳ್ಕೊಳ್ಳಿವ್ರಿ. ಇವತ್ತು KR ಪೇಟೆ ತಾಲೂಕಲ್ಲಿ ಒಬ್ಬ ಬೆಳೆದೇ ಹೋಗಿರೋ ರೈತರ ಪರಿಸ್ಥಿತಿ ಅದ್ರ ಕತೆ ಬೇರೆ. ಹಿಂದೆ ಬಾಂಬೆ ದುಬಾಯಿಗೆ ಹೋಗ್ತಿದ್ರು, ಈಗ ಬೆಂಗಳೂರು ಹೊಂಟೋಗೋಲ್ಲ. ನಮಗೆ ಆ ಫ್ಯಾಕ್ಟ್ರಿ ಬರಲಾಗೆ ಇವತ್ತು ನಮ್ಮ ಮಕ್ಕಳೆಲ್ಲ ಓದಿಸಿದ್ವಿ, ಬರ್ಸಿದ್ವಿ, ವಿದ್ಯಾವಂತರು ಮಾಡಿದ್ವಿ, ಬುದ್ಧಿವಂತರು ಮಾಡಿದ್ವಿ, ಬಂಡವಾಳ ಹಾಕೊಂಡವ್ರೆ, ಸೈಕಲ್ ಹೋಯ್ತಿದ್ದವರು ಕೂಡ್ರಲ್ಲಿ ಹೋಯ್ತಾರವ್ರು ಕಾರಲ್ಲಿ ಹೋಯ್ತಾವ್ರೆ. ಇಂಥ ಒಂದು ಪರಿಸ್ಥಿತಿಗೆ ಕಾರಣ ನಮ್ಮ ಮೈಸೂರು ಫ್ಯಾಕ್ಟ್ರಿ ಕಣ್ರಿ. ಯಾರಿಗಾದ್ರೂ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ಬೇಡ ಅಲೋ ಅಂತ ಕುಣಿತಿರಲ್ರಿ, ಯಾರಿಗಾದ್ರ ರೈತರಿಗೆ 100 ರೂಪಾಯಿ ಬ್ಯಾಲೆನ್ಸ ನಮ್ಮ ಮೈಸೂರು ಗೋರ್ಮಂಡ ಶುಗರ್ ಕಂಪ್ನಿ ನಿಲ್ಲಿಸಿದ್ರೆ ಅವತ್ತೇ ಮುಗಿಸೋಣ, ಬನ್ನಿ ಹೋರಾಟ ಮಾಡೋಣ. ಬೇಕಾದ್ರೆ ಯಾರಿಗಾರ ಒಂದು ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ನಿಲ್ಸೋಣ. ಅದರಿಂದ ಯಾರು ಅನ್ಯಾಯ ಆಗಿದ್ರೆ ಅವ್ರು ಯಾರೋ ಹುಡುಗ ಅಲ್ಲಿ ಎಥೆನಾಲ್ ಘಟಕ ಬೇಕೇ ಬೇಕು ಅಂತ ಅವ್ನ ಹಬ್ಬ ಅಂದಿದ್ದ, ಬಂದಿದ್ದವರೆಲ್ಲ ಹೇಳ್ತಿದ್ರು. ಆ ಹುಡುಗನಿಗೆ ಹಂಗೆ ಹೊಡ್ಬಿಟ್ರಲ್ಲ, ಮನುಷ್ಯರೇನ್ರಿ ನೀವು? ಯಾಕ್ರಿ ಇವೆಲ್ಲ ರೈತನ ಹೆಸರಿಗೆ ಕಳಂಕ ತರ್ತಾ ಇದ್ದೀರಿ ನೀವು. ನಮಗೆ ಆ ಸಮಯದಲ್ಲಿ ಹೇಳ್ಬೇಕು ಅಂದರೆ ಪರಿಸ್ಥಿತಿ ಬೇರೆ ಥರ ಆಗೋದು. ನೀವು ಅದ ಮಾತ ನಮ್ಮ ರೈತರಿಗೆ ಪಟ್ಟ ಹೇಳ್ಬೇಡ್ದು. ನೀವು ಅದು ಏನಂತ ಹೇಳಿದ್ರಿ? ದುಡ್ಡು ತಗೊಂಬಂದವ್ರೆ, ದುಡ್ಡು 1500 ಇಸ್ಕೊಂಬಂದ ಅದ ಗಟ್ಕೆಟ್ ನನ್ನ ಮಗ ಯಾವನೋ ಬೈತಿಲ್ಲ ಕಣೆ. ಫ್ಯಾಕ್ಟ್ರಿದಾಗೆ ಕಷ್ಟಪಟ್ಟು ಬೆಳೆಯೋ ರೈತ ಬಂದಿದ್ದು. ಇವತ್ತು KR ಪೇಟೆ ಬೆಂಗಳೂರು ಬಾಂಬೆಲಿ ಹೆಸರಾಗದೆ ಮಂಡ್ಯ ಜಿಲ್ಲೆ KR ಪೇಟೆ ಅಂದರೆ ಅದಕ್ಕೆ ಕಾರಣ ಗೋರ್ಮಂಡ ಶುಗರ್ ಫ್ಯಾಕ್ಟ್ರಿ. ಈ ಮಾತ ಎಲ್ಲಿ ಬೇಕಾದ್ರೂ ನಾನು ಹೇಳ್ತೀನಿ. ನಾವೇ ನನ್ನ ವ್ಯವಸಾಯದಲ್ಲಿ 30 ವರ್ಷದಿಂದ ನಾನು ಜೀವನಾದಿಯಿಂದ ಕೊಬ್ಬು ಬೆಳ್ಕೊ ಬಂದಿದ್ದೀವಿ. ನೀವು ಕರ್ಚ್ಕೊಳ್ತಿರಲ್ಲ, ಕೂಕರ್ತಿರಲ್ಲ, ತಗೊಂಬರ್ರಪ್ಪ ನಿಮ್ಮ ಟೋಕರ, ಅದೆಷ್ಟೊಂದು ಬೆಳೆದಿದ್ರಿ ನೋಡೋಣ. ನಾನು ತಗೊಂಬರ್ತೀನಿ, ತಗೊಂಬರ್ರಪ್ಪ ನಿಮ್ಮ ಟೋಕನ. ಇದು ನಿಮಗೆ ಗೌರವ ತರೋದಿಲ್ಲ. ನೀವು ಮಾನ್ಯ ಈ KR ಪೇಟೆ ರೈತ ಬಾಂಧವರ ಪರವಾಗಿ ಹೇಳ್ತಾ ಇದ್ದೀನಿ, ಗೌರವಾಗಿರಿ.
ರೈತರಿಗೂ ಗೌರವ ಕೊಟ್ಟಿಲ್ಲ. ಅವ್ರು ಕಾರ್ ಅಟ್ಯಾಕ್ ಮಾಡಿದ್ರಿ. SP ನಿತೇಶ್ ಅವ್ರು ಬಂದಿದ್ರು. ಏನ 30 ವರ್ಷದ ಹಿಂದೆ ಇದ್ದಂಥ JD-CLM ನಂತ ಜಿಲ್ಲಾಧಿಕಾರಿಗಳೇನಾರ ಇದ್ರೆ ಆ ಪರಿಸ್ಥಿತಿ ಬೇರೆ ಆಗೋದು. ನೀವು ಹೇಳ್ಬೋದು ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ರಿ, ಅಲ್ಲಾಗ ಮಾತಾಡಿಲ್ಲ ಅಂತ. ನನಗೂ ಅದೇ ಕೆಲಸ ಮಾಡ್ತಿದ್ದೆ ನೀವು ಮಾತಾಡಿದ್ರೆ. ಏನು ಹೇಳಿ, ಆ ಹುಡುಗ ಹೇಳ್ತಾಡ್ತಲ್ರಿ, ಆ ಕೆಲಸ ಮಾಡಿದ್ರಿ. ಸಾಮಾನ್ಯ ಈ ಮಂಡ್ಯ ಜಿಲ್ಲಾಧಿಕಾರಿಗಳನ್ನೇ ಅಷ್ಟೊಂಥರ ಗಲಾಟೆ ಮಾಡಿ ಸಾಮಾನ್ಯ ಜನ ಮಾತಾಡೋ ಗೌರವ ಬಿಡೋರು. ಅದೊಂದು ಗೌರವಕ್ಕೆ ನಿಜವಾದ ರೈತ ಸುಮ್ಮನೆ ಮೌನವಾಗಿ ಕೂರ್ತಿದ್ದ. ಪರಮಾತ್ಮ ಭಗವಂತ ಮಾತಾಡೋದಿಲ್ಲ. ಧರ್ಮಸ್ಥಳದ ಮುನ್ನಾಸ್ವಾಮಿ ಕುಂತವ್ರೆ, ಯಾಕೆ ಕುಂತಾರ ಮಾತಾಡಿ ನೋಡಿದ್ರಾ? ಅಷ್ಟು ಗೌರವ ಉಳಿಸ್ಕೊಂಡವ್ರೆ. ನೀವಿದ್ದೀರಾ ನೀವು ರೈತರ ದುಡ್ಡು ತಗೊಂಬೋದು. ಈ ಮಾತ ಮೊದಲು ವಾಪಸ್ ತಗೊಳ್ಳಿ. ನೀವೇನಾರ ಎಥನಾಲ್ ಘಟಕ ಬೇಡವೇ ಬೇಡ ಅಂದ್ರೆ ಹೋಗಿ ನರೇಂದ್ರ ಮೋದಿ ತಗೆ ಹೋಗಿ, ಸನ್ಮಾನ್ಯ ಮುಖ್ಯಮಂತ್ರಿಗಳ ತಗ ಹೋಗಿ ನರೇಂದ್ರ ಮೋದಿ ತಗೊಂಡು ಕ್ಯಾನ್ಸಲ್ ಮಾಡಿಸಿ. ಬೇಡವೇ ಬೇಡ. ನೀವ್ಯಾದ್ರ ಬಗ್ಗೆ ಹೋರಾಟ ಮಾಡಬೇಕು ಗೊತ್ತಾ? ನಿಜವಾದ ರೈತರಾದ್ರೆ ವಾಯು ಮಾಲಿನ್ಯಕ್ಕೆ ತೊಂದರೆ ಮಾಡಬೇಡಿ. ತೊಂದರೆ ಆದ್ರೆ ಇದು ನಿಮ್ದೇ ತಪ್ಪು. ನಿಮ್ಮ ಫ್ಯಾಕ್ಟ್ರಿ ಮೇಲೆ ಜವಾಬ್ದಾರಿ ಅಂತ ಬೇಕಾದ್ರೆ ನೀವು ಮಾತಾಡ್ರಿ. ನಿಮ್ಮ ಜೊತೆ ನಾವು ಸೇರ್ಕೊತೀವಿ. ಕಬ್ಬು ಬೆಳೆಗಾರರಾದ ಪಟೇಲ್ ಚಂದ್ರಣ್ಣ, ರಘು, ನಾಗಣ್ಣ, ಪುಟ್ಟಸ್ವಾಮಿ, ಬೋರೇಗೌಡ, ವಿಜಯಕುಮಾರ್, ಮೊಟ್ಟೆನಾಗಣ್ಣ ಸೇರಿದಂತೆ ನೂರಾರು ರೈತರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಎಥನಾಲ್ ಘಟಕದ ಆರಂಭದ ಪರವಾಗಿ ತಮ್ಮ ಅಭಿಪ್ರಾಯ ಮಂಡಿಸಿದರು. ನಾನು ನೋಡಿದಂಗೆ ನಾನು ಮಂಡ್ಯಕ್ಕೆ ಕಬ್ಬು ಹೊಡೆದಾಗ ಒಂದು ಲಾರಿ ತರಕ್ಕೆ 1 ವಾರ ಆಗಿದೆ. 1 ವಾರದಲ್ಲಿ ಅಲ್ಲಿ ತಿಗಣೆ ಕಟ್ಸ್ಕೊಂಡು ಟೇಬಲ್ ಮೇಲೆ ಮಲ್ಕೋಬೇಕಿತ್ತು ಒಬ್ಬ ರೈತ. ಹೋಗಿ ಒಂದು ಲಾರಿ ತಂದು ಕಬ್ಬು ಕಳಿಸೋಕ್ಕೆ ಅದು ಸೌದೆ ಆಗಲ್ಲ. ಇವತ್ತು ನಾವು ಮನೆಯಲ್ಲಿದ್ದೀವಿ, ಅವತ್ತಿನ ಕಬ್ಬು ಅವತ್ತು ಹೋಯ್ತಾ ಇದೆ. ಫ್ಯಾಕ್ಟ್ರಿ ಬಂದಿರೋದ್ರಿಂದ ರೈತರಿಗೂ ಅನುಕೂಲ ಆಗಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಒಬ್ಬ ಫ್ಯಾಕ್ಟ್ರಿ ಬಂದ ಮೇಲೆ ಒಬ್ಬ ಬಡವ ಎಂಥವನು 50 ಟನ್ ಕಬ್ಬು ಬೆಳೀತಾನೆ. ಅದರಿಂದ ಆರ್ಥಿಕವಾಗೂ ಈ ತಾಲೂಕು ಉದ್ಧಾರ ಆಗೈತೆ ಫ್ಯಾಕ್ಟ್ರಿ ಬಂದಮೇಲೆ. ಅದರಿಂದ ಬೇಕೇ ಎತ್ನಾಲ್ ಪರಿಸರಕ್ಕೆ ಹಾನಿಯಾಗೋ ರೀತಿ ಎತ್ನಾಲ್ ಮಾಡಿದ್ರೆ ಒಳ್ಳೆಯದು. ಪರಿಸರಕ್ಕೆ ಹಾನಿ ಆಗದಂಗೆ ನೋಡ್ಕೋಬೇಕಾದ ಜವಾಬ್ದಾರಿ ಫ್ಯಾಕ್ಟ್ರಿಯವ್ರದ್ದು, ರೈತರದ್ದು. ಆಮೇಲೆ ಒಂದು ಬೆಳೆ ಕಬ್ಬು ಖಾಲಿ ಮಾಡಬೇಕು ಅಂದರೆ 3 ವರ್ಷ ಆಗುತ್ತೆ. ಅದನ್ನು ಫ್ಯಾಕ್ಟ್ರಿಯವರು ಭಾಳ ಇದಾಗಿ ಮಾಡಬೇಕು. ರೈತನಿಗೆ 2 ಬೆಳೆ ಕಬ್ಬು 3 ವರ್ಷಕ್ಕೆ 2 ಬೆಳೆ ಕಬ್ಬು ಖಾಲಿ ಆಗ್ತಾಯಿದೆ. ಅದನ್ನು ಆ ವರ್ಷದ ಕಬ್ಬು ಆ ವರ್ಷಕ್ಕೆ ಹೋಗಂಗೆ ವ್ಯವಸ್ಥೆ ಮಾಡಿ, ಸ್ಥಳೀಯವಾಗಿರೋ ಕಬ್ಬು ಫ್ರೆಶ್ ತೊಗೊಂಡು ಹೊರಗಡೆ ಆಮೇಲೆ ತರೋಕ್ಕೆ ವ್ಯವಸ್ಥೆ ಮಾಡಬೇಕು ಅವರು. ಅವರು ಹೊರಗಡೆ ಕಬ್ಬು ತರಿಸ್ಕೊಂಡು ಇಲ್ಲಿ ಲೇಟ್ ಮಾಡ್ತಾವ್ರೆ. ಇಲ್ಲಿ ರೈತರಿಗೆ ಸಮಸ್ಯೆ ಆಗ್ತಾಯಿದೆ. ಅದನ್ನು ಸ್ವಲ್ಪ ಅವರು ಬಗೆಹರಿಸ್ಕೊಡ್ಬೇಕು. ಆಮೇಲೆ ಎಥನಾಲ್ ಘಟಕ ಓಪನ್ ಮಾಡೋಕ್ಕೆ ಪರಿಸರಕ್ಕೆ ಹಾನಿ ಆಗದಂಗೆ ಮಾಡಿದ್ರೆ ನಮ್ಗೆ ಒಳ್ಳೆಯದು. ಪರಿಸರಕ್ಕೆ ಒಳ್ಳೆಯದಾಗುತ್ತೆ ಹೊರತು ಅದರಿಂದ ಏನು ಹಾನಿ ಆಗುತ್ತೆ. ಈಗಾಗಲೇ ಸುಮಾರು ಬ್ರೆಜಿಲ್ಲು ಬೇರೆ ದೇಶಗಳಲ್ಲೆಲ್ಲ ತುಂಬ ಮುಂದಾಗಿ ಇದನ್ನೆಲ್ಲ ಮಾಡ್ತಾರೆ. ಅದು ನೋಡೋಕ್ಕೆ ಹೋದರೆ ನಮ್ಮ ದೇಶದಲ್ಲೇ ಇದ್ರ ಬಗ್ಗೆ ಭಾಳ ಕಮ್ಮಿ ಇರೋದು. ಈಗ ಮೊನ್ನೆ ಮೈಸೂರು ಬಂದಿದ್ದಾಗ ಗಡ್ಕರಿ ಅವರು ಸಹ ಹೇಳಿದ್ದಾರೆ, ಈ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿನಲ್ಲೂ ಎಥಿನಾಲ್ ಘಟಕನ ಸ್ಥಾಪನೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಎಥಿನಾಲ್ ಘಟಕನ ಮಾಡಿದ್ರೆ ಭಾಳ ಒಳ್ಳೆಯದು, ನಮ್ಮ ರೈತರಿಗೂ ಅನುಕೂಲ ಆಗುತ್ತೆ. ರಾಮಣ್ಣವ್ರು ಹೇಳ್ದಂಗೆ ಹಿಂದೆ ಬನ್ನಾರಿ ಅಮ್ಮನ ಶುಗರ್ ಫ್ಯಾಕ್ಟ್ರಿ, ಪಾಂಡವಪುರ ಇಲ್ಲೆಲ್ಲ ಹೊಡೆದು ಇವತ್ತುವರೆಗೂ ನಾವು ಆ ಪಟ್ಟಿರೋ ಕಾಡು ಅಷ್ಟಿಷ್ಟಲ್ಲ, ಬಾಟಗಳನ್ನೇ 500,000 ಕೊಟ್ಟಿದ್ದೀವಿ. ಕಬ್ಬು ಬೆಳೆದು ಕಬ್ಬಿಗಿಂತ ಹೆಚ್ಚಾಗಿ ನಮ್ಮ ಕಬ್ಬನ್ನು ಖಾಲಿ ಮಾಡೋದಕ್ಕೆ ದುಡ್ಡು ತುಂಬ ಇದು ಮಾಡಿದ್ದೀವಿ. ಈಗ ಹೇಗೋ ಶುಗರ್ ಫ್ಯಾಕ್ಟ್ರಿ ಓಪನ್ ಆಗಿದೆ. ಈಗ ನಾವು ಇಲ್ಲಿ ಹಣಕಾಸಿನ ಇದು ಎಲ್ಲ ನಾವು ಚೆನ್ನಾಗಿದ್ದೀವಿ. ನಮ್ಮ ಮನೆ ಕಟ್ಟೋಗೋದಾಗಲಿ ಅಥವಾ ಮದುವೆ ಮುಂಜಿಗಳದಾಗಲಿ ಅಥವಾ ಇದಕ್ಕಾಗಲಿ ಬೇರೆ ಒಂದು ಸರಿ ಅಮೌಂಟ್ ಕೊಟ್ಟು ಆಮೇಲೆ ಪ್ರೋತ್ಸಾಹಧನ ಅದು ಇದು ಅಂತೆಲ್ಲ ಹಣಗಳು ಬರ್ತಾ ಇದೆ. ಎಲ್ಲ ಇದರಿಂದ ಚೆನ್ನಾಗಿರೋದ್ರಿಂದ ನಮಗೆ ಬಾಟ ಇವು ಎಲ್ಲ ಇದು ಬರೋದ್ರಿಂದ ಇದೆಲ್ಲ ನೋಡಿಕೊಂಡು ಎಥಿನಾಲ್ ಘಟಕನ ಈಗ ಅವರು ಒಂದು ಲಾಭದಾಯಕವಾಗಿ ನಡೆದ್ರೆ ಒಂದು ಕಾರ್ಖಾನೆ ಮುಂದುವರಿಬೇಕಾದ್ರೆ ಅಲ್ಲಿ ಹಿನ್ನಡೆಗಳಾದರೆ ಏನು ನಮ್ಮ ರೈತರು ತಾನೆ ಅವ್ರು ತಾನೇ ಎಲ್ಲಿಂದ ಪೇಮೆಂಟ್ ಕೊಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಅದರಿಂದ ಇದನ್ನೆಲ್ಲ ಇಟ್ಕೊಂಡು ಎಲ್ಲ ಕಾರ್ಖಾನೆಗಳಲ್ಲೂ ಮಾಡ್ತಿದ್ದಾರೆ, ಇದೊಂದೇ ಕಾರ್ಖಾನೆ ಏನಲ್ಲ. ಅದರಿಂದ ಎಥಿನಾಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಂದೊಂದೆರಡು ಮಾತನ್ನು ಹೇಳಿ ಮುಗಿಸ್ತೀನಿ. ವರದಿ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.